ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನೋಡು ಪುಷ್ಪಕ್, ನರ್ತನ ನಮ್ಮ ಕಂಪ್ನಿಗೆ ಸೇರಿದಾಗಿಂದ ಅವಳು ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾಳೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವಳೇನೋ ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ದಾಳೆ ಅಷ್ಟೇ. ಬಟ್ ಇಟ್ಸ್ ನಾಟ್ ಅ ಸ್ಮಾಲ್ ಮಿಸ್ಟೇಕ್ ಡ್ಯಾಡ್. ಅದರಿಂದ ಐ ನೋ ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಅವಳೇನು ಬೇಕು ಅಂತ ತಪ್ಪು ಮಾಡಿಲ್ವಲ್ಲ. ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಡು. ನೋ ಡ್ಯಾಡ್, ತಪ್ಪು ಮಾಡಿದಾಗಲೇ ಆಕ್ಷನ್ ತಗೋಬೇಕು. ಇಲ್ಲ ಅಂದ್ರೆ ಅದು ದೊಡ್ಡ ಮಿಸ್ಟೇಕ್ ಆಗಿ ಬೆಳೆಯುತ್ತೆ. ಇದು ನೀವೇ ನನಗೆ ಹೇಳ್ಕೊಟ್ಟಿರೋ ಪಾಠ. ಹೌದು, ಹಾಗೆ ಕ್ಷಮೆ ಅನ್ನೋದು ಕೂಡ ತಪ್ಪನ್ನ ತಿದ್ದೋ ಒಂದು ಸಾಧನ. ಅದನ್ನ ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಅದು ಕೂಡ ತಪ್ಪಾಗತ್ತೆ. ಸುಮ್ಮನೆ ನನ್ನ ಮರ್ಯಾದೆ ತೆಗಿಯಕ್ಕೆ ಕರ್ಕೊಂಡು ಬಂದಿದ್ಯಾ? ನೋಡು ಪುಷ್ಪಕ್, ಆಗಿದ್ದಾಗೋಯ್ತು. ಇದೊಂದು ಸಲ ಕ್ಷಮಿಸ್ಬಿಡು ಅವಳನ್ನ. ನೋಡು ಪುಷ್ಪಕ್, ನನಗೋಸ್ಕರ ಪ್ಲೀಸ್. ಓಕೆ ಡ್ಯಾಡ್. ಥ್ಯಾಂಕ್ ಯು ಪುಷ್ಪಕ್. ನೋಡಿದೆ ನರ್ತನ, ಅಂಕಲ್ ಹತ್ರ ಬಂದರೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ವಾ. ಥ್ಯಾಂಕ್ ಯು ಪುಷ್ಪ. ನಾಳೆಯಿಂದ ಕೆಲ್ಸಕ್ಕೆ ಬಾ ನರ್ತನ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ. ಕಂಪನಿಲಿ ಇಷ್ಟೆಲ್ಲ ಆಗ್ತಿದ್ರು ನೀವಿಬ್ರು ಯಾಕೆ ನನಗೆ ಒಂದು ವಿಷಯನೂ ಹೇಳಲಿಲ್ಲ? ಸಾರಿ ಅಂಕಲ್, ಪುಷ್ಪಕ್ ನಿಮ್ಮ ಹತ್ರ ಎಲ್ಲ ಹೇಳಿರ್ತಾನೆ ಅಂತ ಅನ್ಕೊಂಡೆ. ಅದಕ್ಕಷ್ಟೇ ನಿಮ್ವರೆಗೂ ತರಲಿಲ್ಲ. ಅದೇನಾದ್ರೂ ಇರ್ಲಿ, ಪುಷ್ಪಕ್ ನನಗೆ ಹೇಳ್ತಾನೋ ಬಿಡ್ತಾನೋ, ಕಂಪ್ನಿಲಿ ಏನೇ ಸೀರಿಯಸ್ ಮ್ಯಾಟರ್ ಇದ್ರು ಅದು ನನ್ನ ಗಮನಕ್ಕೆ ಬರಬೇಕು. ಶೋರ್ ಅಂಕಲ್. ಇಲ್ಲ ಸರ್, ಇನ್ಮೇಲೆ ಏನೇ ಇದ್ರು ನಾವೇ ಬಂದು ಹೇಳ್ತೀವಿ. ವೆರಿ ಗುಡ್, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು ಸರ್. ಸರ್ಸು, ಸಾರಿ ಸರ್ಸು. ಅಮ್ಮ, ನೀ ನನ್ನ ಮುದ್ದು ಸರ್ಸು ತಾನೆ, ನೀ ನನ್ನ ಪ್ರೀತಿ ಸರ್ಸು ತಾನೆ. ಶಂಸು. ನೂರು ಸಾರಿ ಹೇಳಿದರೂ ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರೂ ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರೂ ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರೂ ನಾ ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಬಿಡು, ನನ್ನ ಮಾತಾಡ್ಸ್ಬೇಡ. ದಿಸ್ ಇಸ್ ಟೂ ಮಚ್ ಸರ್ಸು. ನಿನ್ ಪ್ರೀತಿ ಮಗನ್ನ ಕ್ಷಮಿಸೋದೇ ಇಲ್ವಾ? ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಹತ್ರ ಮಾತಾಡಲ್ಲ ನಾನು. ಅಮ್ಮ, ಇಷ್ಟೊಂದೆಲ್ಲ ಇರ್ಬಾರ್ದಮ್ಮ. ಮಾತ್ಗೂ ನನ್ ಮಗ ಅಂತಿದ್ದೆ. ಈಗ ಒಂದ್ ತಪ್ಪು ಮಾಡಿದ ತಕ್ಷಣ ಮಗ ಮೃಗ ಆಗ್ಬಿಟ್ನಾ? ಮೃಗ ಅಲ್ಲ, ಬೇಜವಾಬ್ದಾರಿತನ.
ಏನಮ್ಮ ನಮ್ ಧ್ರುವನ್ನೇ ಬೇಜವಾಬ್ದಾರಿ ಅಂತ ಹೇಳ್ತಾ ಇದೀರಾ? ಚಾನ್ಸೇ ಇಲ್ಲಮ್ಮ. ಅವನ್ ಜವಾಬ್ದಾರಿ ನೋಡಿ ನಮ್ ಬಾಸ್ ಅವನ ದಿನ ಹೋಗ್ಲುತ್ತಾ ಇರ್ತಾರೆ. ಅಂತರಲ್ಲಿ ನೀವು ಚಾನ್ಸೇ ಇಲ್ಲಮ್ಮ. ಅವನು ಫುಲ್ ಜವಾಬ್ದಾರಿ ಇರೋ ಹುಡ್ಗ. ಹೌದಪ್ಪ, ಅಲ್ಲಿ ನಿಮ್ ಬಾಸ್ ಸಂಬಳ ಕೊಡ್ತಾರಲ್ಲ, ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ತಾನೆ. ಇಲ್ಲಿ ನಾವೇ ಖರ್ಚು ಮಾಡಿಸ್ತೀವಲ್ಲ, ಅದಕ್ಕೆ ನಮ್ ಬಗ್ಗೆ ಅಸಡ್ಡೆ. ಅಯ್ಯಯ್ಯೋ, ಹಾಗೇನಿಲ್ಲಮ್ಮ. ಏನೋ ಒಂದ್ ಸಣ್ಣ ತಪ್ಪು ಮಾಡಿದಾನ ಅಷ್ಟೇ. ಏನು ಸಣ್ಣ ತಪ್ಪ? ಹಾಗಾದ್ರೆ ಹೋಗಿ ನನ್ ಗಂಡನ್ ಫೋಟೋ ತಗೊಂಬ ನೋಡೋಣ. ಫೋಟೋನಾ? ನಾನ್ ಎಲ್ಲಂತ ತರ್ಲಮ್ಮ? ಸಣ್ಣ ತಪ್ಪು ಅಂದ್ಮೇಲೆ ಫೋಟೋ ಸಿಗ್ಬೇಕಲ್ವಾ? ಓ, ನೀವ್ ಆ ರೂಟಲ್ಲಿ ಬರ್ತಾ ಇದ್ರಾ? ಇವ್ನ್ ಫೋಟೋ ತಂದಿಲ್ಲ ಅಂದ್ರೆ ನೀವ್ ಇವನ್ ಜೊತೆ ಮಾತಾಡ್ಬೇಡಿ ಅಮ್ಮ. ಅಮ್ಮ, ನಾನ್ ನಿಮ್ ಜೊತೆ ಇದ್ದೀನಿ, ತಲೆ ಕೆಡ್ಸ್ಕೊಬೇಡಿ. ನಿಮ್ ಅಮ್ಮ ಹೇಳಿದ್ ಕರೆಕ್ಟ್ ಕಣ. ನೀನ್ ಬಾಯ್ ಮುಚ್ಕೊಂಡಿರ ನೋಡು. ಅಯ್ಯೋ ಪಾಪಿ, ನೀ ನನ್ ಫ್ರೆಂಡಾ ಅವ್ರ ಫ್ರೆಂಡಾ? ಮನೆಗ್ ಬಂದು ನಮ್ಮಿಬ್ಬರನ್ನ ಒಂದ್ ಮಾಡೋದ್ ಬಿಟ್ಟು ಅಮ್ಮ ಮಗನ್ ಮಧ್ಯದಲ್ಲಿ ಹುಳಿ ಇಡ್ತಾ ಇದ್ಯಾ? ಹಲೋ ರಾಜಾ, ಇಲ್ಲಿ ನಾನ್ ಯಾರ ಪರವಾಗೂ ಮಾತಾಡ್ತಿಲ್ಲಪ್ಪ. ನಾನ್ ಮಾತಾಡ್ತಿರೋದು ನ್ಯಾಯದ ಪರ. ನ್ಯಾಯ ಅಮ್ಮನ್ ಕಡೆ ಇದೆ ಕಣ, ಅದಕ್ಕೆ ಅಮ್ಮನ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಏನಂತೀರ ಅಮ್ಮ? ನನಗ್ ನ್ಯಾಯ ಅನ್ಯಾಯ ಯಾವ್ದು ಬೇಕಾಗಿಲ್ಲಪ್ಪ. ಇದ್ದಿದ್ದೊಂದೇ ಫ್ಯಾಮಿಲಿ ಫೋಟೋ, ಅದನ್ನು ಹಾಳು ಮಾಡ್ಬಿಟ್ಟ ಇವನು. ಅಮ್ಮ, ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ನು ಗೊತ್ತೋ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಕ್ಷಮೆನೆ ಸಿಕ್ಕಿಲ್ವಲ್ಲ ಅಂತ ಇವತ್ತೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಅಳ್ತಿದ್ದ ಅಮ್ಮ. ಪಾಪ ಅಮ್ಮ ಧ್ರುವ. ಅಣ್ಣ, ನೀನ್ ಅಳ್ತಿದ್ಯಾ? ಹೌದು ದೀಪ. ಅಮ್ಮ, ಅವ್ನ್ ಏನ್ ಬೇಕಾದ್ರೂ ತಡ್ಕೊಳ್ತಾನಮ್ಮ. ಆದ್ರೆ ನೀವು ಅವನ ಜೊತೆ ಮಾತಾಡಿಲ್ಲ ಅಂದ್ರೆ ಅವ್ನ್ ಖಂಡಿತವಾಗ್ಲೂ ತಡ್ಕೊಳಲ್ಲಮ್ಮ. ಪಾಪ ಅಮ್ಮ. ಕಳ್ಳ. ನಿಜ ಅಮ್ಮ, ಇವತ್ತೆಲ್ಲ ಅಳ್ತಾನೆ ಕೂತ್ಕೊಂಡಿದ್ದ ಅಮ್ಮ. ಏನು ಕೆಲ್ಸನೇ ಮಾಡಿಲ್ಲ. ಇವತ್ತಿನ ಕೆಲ್ಸನ ಸೇರಿಸಿ ನಾಳೆ ಮಾಡ್ಬೇಕು ಅಂತ ನಮ್ ಮ್ಯಾನೇಜರ್ ಬೈದ್ರಮ್ಮ ಧ್ರುವಂಗೆ. ನೀವ್ ಈಗ್ಲೂ ಅವನ ಜೊತೆ ಮಾತಾಡಿಲ್ಲ ಅಂದ್ರೆ ಅವ್ನ್ ನಾಳೆನೂ ಕೆಲಸ ಮಾಡಲ್ಲ. ದಿನ ಪೂರ್ತಿ ಹುಡುಗಿ ತರ ಹತ್ಕೊಂಡ್ ಕೂತಿರ್ತಾನೆ. ಆಮೇಲೆ ಅವನ ಕೆಲ್ಸದಿಂದ ತೆಗೆದು ಬಿಡ್ತಾರೆ. ಇವೆಲ್ಲ ಬೇಕಾ ಅಮ್ಮ? ಸಾರಿ ಸಾರಿ ಸರ್ಸು, ನನ್ ಬೇಕು ಅಂತ ಮಾಡ್ಲಿಲ್ಲ, ನನ್ನ ಕ್ಷಮಿಸ್ಬಿಡು. ಹೋಗ್ಲಿ ಬಿಡು, ಹೋಗ್ಲಿ, ಬೇಜಾರ್ ಮಾಡ್ಕೋಬೇಡ. ನೀನ್ ಅಳ್ಬೇಡ, ಬಿಡು. ಸರಿ. ಅಯ್ಯೋ ದೇವ್ರೇ. ಅಬ್ಬಬ್ಬಬ್ಬ, ಮಗ ಹೊಡೆದಲ್ಲ ಲಾಟ್ರಿ. ಅಲ್ಲ ಅಣ್ಣ, ಅಮ್ಮನ್ ಮನ್ಸು ಕರಗ್ತಾ ಇದೆ. ಸಮಯಕ್ ಸರಿಯಾಗಿ ಬಂದು ಆನಂದಣ್ಣ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬಿಟ್ಟ. ಅದೃಷ್ಟ ಮಾಡಿದ್ದೆ ಇಂಥ ಫ್ರೆಂಡ್ನ ಪಡೆಯಕ್ ನೀನು. ಆನಂದ, ತುಂಬಾ ಥ್ಯಾಂಕ್ಸ್. ಏ, ಈ ಥ್ಯಾಂಕ್ಸ್ ಎಲ್ಲ ಪಕ್ಕಕ್ಕಿಡ್ ಮಗ. ಅದೇನೋ ಇಂಗ್ಲಿಷ್ ಅಲ್ಲಿ ಅಂತಾರಲ್ಲೋ, ಎ ಫ್ರೆಂಡ್ ಇಸ್ ಡೀಡ್, ಡೀಡ್ ಇಸ್ ನೀಡ್. ದಟ್ಸ್ ಮೀ ಬ್ರೋ. ಆಯ್ತಾಯ್ತು, ನಿನ್ ಬೆನ್ನ ನೀನೇ ಜಾಸ್ತಿ ತಟ್ಕೋಬೇಡ, ಕೈ ನೋವು ಬರುತ್ತೆ. ಅಮ್ಮ, ಧ್ರುವ ಫೋನ್ ಬರ್ತಿದೆ. 1 minute ಬ್ರೋ.